ಹಾಯ್ ಫ್ರೆಂಡ್ಸ್, ಶಾಂತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಚಾನಲ್ಗೆ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡೋದ ಮರಿಬೇಡಿ. ಇವತ್ತು ಬಸಪ್ಪಣ್ಣ ದುರ್ಗಮ್ಮನ ದೇವಸ್ಥಾನಕ್ಕೆ ಬಂದಿದ್ದೀನಿ. ಕೆಳಗೆ ವಿಡಿಯೋ ಮಾಡೋಣ ಅಂದರೆ ಆಗಲಿಲ್ಲ, ಈಗ ಮಾಡ್ತಾಯಿದ್ದೀನಿ. ನೋಡೋಣ ಬನ್ನಿ. ನೋಡಿ, ಇದೇ ದೇವಸ್ಥಾನ. ಹೊರ ಆವರಣ ಇದು. ನೋಡಿ ಎಲ್ಲ ಎಷ್ಟು ಜನ ಬಂದಿದ್ದಾರೆ. ಒಳಗೆ ಹೋಗೋಣ ಬನ್ನಿ. ಅಮ್ಮಗೆ ಅಭಿಷೇಕ ಆಗ್ತಾಯಿದೆ, ಪೂಜೆ ಆಗ್ತಾಯಿದೆ. ಬನ್ನಿ, ನಿಮಗೂ ದರ್ಶನ ಮಾಡಿಸ್ತೀನಿ. ನೋಡಿ, ಮಹಾಮಂಗಳಾರತಿ ಆಯಿತು. ಹಣ್ಣಿನ ಪ್ರಸಾದ ಹಂಚ್ತಾ ಇದ್ದಾರೆ. ನೋಡಿ ಫ್ರೆಂಡ್ಸ್, ಇದು ಫಸ್ಟಿಗೆ ಇರೋದು
ಪಾರ್ವತಿ ದೇವಿ, ನೆಕ್ಸ್ಟು ಲಕ್ಷ್ಮೀ ದೇವಿ, ಆಮೇಲೆ ಮೂರನೇ ಈ ಕಡೆ ಸೈಡ್ ಇರೋದು ಸರಸ್ವತಿ ದೇವಿ. ತಾಯಿ ಅರ್ಶಿನ ಕುಂಕುಮ ತಗೊಳೋಣ. ನೋಡಿ ದೊಡ್ಡ ಗಂಟೆಗಳನ್ನೆಲ್ಲ ಹಾಕಿದ್ದಾರೆ. ಮಡ್ಲಕ್ಕಿ ತುಂಬ್ತಾ ಇದ್ದಾರೆ ನೋಡಿ. ಅಮ್ಮನ ಎದುರುಗಡೆ ಕನ್ನಡಿ ಹಳ್ಳಿದೆ. ದುರ್ಗಾದೇವಿ ಎಲ್ಲ ದರ್ಶನ ಮಾಡ್ಕೊಳ್ಳಿ. ನೋಡಿ ಎಡೆ ಹಣ್ಣು ಕಾಯಿ ಹೊಡಿಯೋಕ್ಕೆ ಎಲ್ಲ ತಂದಿದ್ದಾರೆ. ಜಾಗ ಮಾತ್ರ ತುಂಬಾ ಚೆನ್ನಾಗಿದೆ ನೋಡಿ. ಗುಡ್ಡದ ಮೇಲೆ ನಿಮಗೆ ಇಲ್ಲಿಂದ ನಿಂತ್ಕೊಂಡೆ ಜಾಗ ತೋರಿಸ್ತೀನಿ. ತುಂಬ ವರ್ಷದ ಗುಡ್ಡ ಇದು. ದೇವಸ್ಥಾನ ಮಾತ್ರ ತುಂಬ ಹಳೆ ದೇವಸ್ಥಾನ. ದೇವಸ್ಥಾನ ಕೆಡವಿಬಿಟ್ಟು ಮತ್ತೆ ಹೊಸದಾಗಿ ಜೀರ್ಣೋದ್ಧಾರ ಮಾಡಿದ್ದಾರೆ, ದೇವಸ್ಥಾನ ಕಟ್ಟಿದ್ದಾರೆ ನೋಡಿ. ಇಲ್ಲಿಂದ ಮೇಲ್ಗಡೆ ನೋಡಿದರೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ. ಸೂಪರ್ ಅಲ್ವಾ? ವಾವ್ ಅನ್ನಂಗಿದೆ. ಆ ಚಾನಲ್ಲು, ಅಡಿಕೆ ಗಿಡ, ಗದ್ದೆ, ವಾಹ್, ಆ ತೆಂಗಿನ ತೋಟ ಇಷ್ಟು ದೂರ ನೋಡಿದ್ರು ಎಷ್ಟು ಸುಂದರವಾಗಿ ಕಾಣುತ್ತೆ. ಇಂಥ ಜಾಗಕ್ಕೆ ಒಂದು 10 ನಿಮಿಷ ಬಂದರೆ ಸಾಕು, ಮನಸ್ಸಿಗೆ ತುಂಬಾ ನೆಮ್ಮದಿ ಸಿಗುತ್ತೆ. ಈ ಕ್ಷೇತ್ರ ಇರೋದು ಬಸಪಟ್ಟಣ. ನೋಡಿದ್ರಲ್ಲ ಫ್ರೆಂಡ್ಸ್, ವ್ಯೂಸ್ ತುಂಬ ಚೆನ್ನಾಗಿದೆ ಅಲ್ವಾ? ನಿಮಗೆ ಮೆಟ್ಲತ್ತ ಕಡೆನೇ ವಿಡಿಯೋ ಮಾಡಬೇಕಾಗಿತ್ತು, ಇಲ್ಲ ನಾನು ಸ್ವಲ್ಪ ಔಷಧ ಬಂದುಬಿಟ್ಟೆ, ಅಲ್ಲೇ ಪೂಜೆ ಆಗಿರುತ್ತೆ ಅಂತ. ಮಾತೆಂಗಮ್ಮನ ದೇವಸ್ಥಾನಕ್ಕೆ ಹೋಗಿ ಬರೋಣ. ಈ ದೇವಸ್ಥಾನದಿಂದ ಒಂದು 2 ಸೆಕೆಂಡು ಮಾತೆಂಗಮ್ಮನ ದೇವಸ್ಥಾನ ಇರೋದು ಫ್ರೆಂಡ್. ನೋಡಿ ಅಲ್ಲಿ ಕಲ್ಲಪ್ಪನೆ ಕೇಳ್ತಾ ಇದ್ದಾರೆ, ಆಗುತ್ತೆ ಇಲ್ಲ ಅಂತ. ಇದು ದೀಪದ ಕಂಬ. ನೋಡಿ ಪಟ್ಲಿಗೆ ನೋಡಿ ಜನ ಬಂದು ಅಡುಗೆ ಮಾಡ್ಕೊಂಡು ಊಟ ಮಾಡ್ತಾರೆ ಇಲ್ಲೆಲ್ಲ. ಬನ್ನಿ ಮಾತೆಂಗಮ್ಮನ ದರ್ಶನ ಮಾಡ್ಕೋಗೋಣ. ನೋಡಿ ಮಾತೆಂಗಮ್ಮ ದೇವಸ್ಥಾನ. ಮಹಾಮಂಗಳಾರತಿ. ಎದ್ದಳಜ್ಜಿ ನೋಡಿ
ಇವತ್ತು ಗಾಡಿನೂ ಬಂದಿದೆ, ದೊಡ್ಡ ದೊಡ್ಡ ಗಾಡಿ, ಕಾರ್ಸು ಕೂಡ. ದೇವಸ್ಥಾನಕ್ಕೆ ತುಂಬ ವರ್ಷದಿಂದ ಬಂದಿರ್ತಿದ್ವಿ. ಇಲ್ಲಿ ನಮಗೆ ಗೊತ್ತಿರಲಿಲ್ಲ, ಬಸಪ್ಪ ದಾಲ್ಸ್ವಾಮಿ ಅಂತ ಬರ್ತಿದ್ವಿ. ನಮ್ಮ ಅಜ್ಜರು ಮಕ್ಕಳಿಲ್ಲ ಅನ್ನೋ ಕಾರಣಕ್ಕೆ ಬಂದಿದ್ದರು. ಆವಾಗ ಇಲ್ಲಿಗೆ ಕಳಿಸಿದ್ರು ನಮ್ಮನ್ನು, ನಮ್ಮ ಅಪ್ಪ ಅಮ್ಮನ್ನ. ಆಗ ಅವಾಗಿಂದ ಇಲ್ಲಿಗೆ ಬರ್ತಿದ್ವಿ, ನಮ್ಮ ಅಜ್ಜರ ಕಾಲದಿಂದ. ಎಷ್ಟು ವರ್ಷದಿಂದ ಬರ್ತಿದ್ದೀರಕ್ಕ? ಈಗ 24 ವರ್ಷ ಆಗ್ತದೆ. 24. ಈ ದೇವಸ್ಥಾನ ಕಟ್ಟಿ ಎಷ್ಟು ವರ್ಷ? ಈ ಮಂಡೆ ಅಲ್ಲ, ಫಸ್ಟಿಗಿಂದ ಹಳೆ ದೇವಸ್ಥಾನ ಆಯ್ತು. ಹೌದಾ? ನಮಗೆ ಯಾರಿಗೂ ಗೊತ್ತಿಲ್ಲ. ಗೊತ್ತಿಲ್ಲ ಅಣ್ಣ, ಗೊತ್ತಿಲ್ಲ. ಹಳೇದ್ ಕೆಡಿವಿ ಕಟ್ಸಿರೋದು. ಮತ್ತೆ ಗೌರ್ಮೆಂಟಿಗೆ ಸೇರಿಲ್ಲ, ಊರು ಗ್ರಾಮ. ನೋಡಿ, ಇಲ್ಲಿಂದ ನೋಡಿದ್ರೆ ಬಸಪಟ್ಟಣ ಕಾಣುತ್ತೆ. ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ. ಇದೆಲ್ಲ ಮುಂಚೆ ಅಷ್ಟು ಮನೆ ಇರಲಿಲ್ಲ. ಇವಾಗ ಓಡಲ್ಲಿ ಕಾಣುತ್ತಲ್ಲ, ಅದೇ ಹಾಲ್ಸ್ವಾಮಿ ದೇವಸ್ಥಾನ, ಬಸಪಟ್ಟಣದ ಹಾಲ್ಸ್ವಾಮಿ ದೇವಸ್ಥಾನ. ಇದು ಕೆರೆ, ಬಸಪಟ್ಟಣದ ಕೆರೆ ನೋಡಿ. ಇಲ್ಲಿ ಮೆಟ್ಲು ಹತ್ಕೊಂಬರ್ಬೇಕು ಗುಡ್ಡನ ನೋಡಿ. ಅಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇದೆ, ಅಲ್ಲಿಂದಲೇ ಮೆಟ್ಲು ಹಿಂಗೆ ಹೋಗಿರುತ್ತೆ. ಓಡಲ್ಲಿ ಆ ಮನೆ ತನಕನೂ ಮೆಟ್ಲಿಸಿದೆ, ಅಲ್ಲಿ ತನಕನೂ ಇಳಿದೋಗ್ಬೇಕು ಗುಡ್ಡನ. ಇಲ್ಲಿ ಬೀಸೋ ಗಾಳಿ ತಂಪು ಸುತ್ತವಾಗಿರುತ್ತೆ, ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳೋಕ್ಕೆ ಸಾಲದು. ಅದನ್ನ ಅನುಭವಿಸಿದವರಿಗೆ ಮಾತ್ರ ಗೊತ್ತು. ಆಮೇಲೆ ವರ್ಷಕ್ಕೊಂದ್ಸಲ ಸಿಡಿ ಆಗುತ್ತೆ ದೇವಿದು. ಆಮೇಲೆ ತೇರು, ಇವಾಗ ತೇರು ಮಾಡಿಸಿದ್ದಾರೆ ನೋಡಿ. ದೇವಸ್ಥಾನ ಇದೆ. ಇಲ್ಲೇ ಮೆಟ್ಲು ಹತ್ಕೊಂಡು ಜನ ಬರ್ತಾ ಇದ್ದಾರೆ ನೋಡಿ. ಇದೆ ದಾರಿ. ಯಾರೋ ಅಡುಗೆ ಮಾಡಿಸ್ತಾ ಇದ್ದಾರೆ ದಾಸೋಹಕ್ಕೋಸ್ಕರ. ಮುಂದೆ ಇವತ್ತು ಅಭಿಷೇಕ ಇಟ್ಟಿರ್ತಾರೆ, ದಾಸೋಹಕ್ಕೆ ಅಡುಗೆ ಮಾಡಿಸ್ತಾ ಇದ್ದಾರೆ. ಇದು ದೇವಸ್ಥಾನ, ಅಮ್ಮಂದು ಕಳಸ ನೋಡಿ. ಬೆಳಗ್ಗೆಯಿಂದಲೂ ಕಾರು, ಬೈಕು, ಇದಿನ್ನೂ ಕಡಿಮೆ ಅಂದ್ಕೊಳ್ಳಿ, ಇನ್ನೂ ಜಾಸ್ತಿ ಇದೆ. ಆ ಕಲ್ಲಿಟ್ಟಿದ್ದಾರಲ್ವಾ, ಆ ಕಲ್ಲಿಟ್ಟಿದ್ದಾರಲ್ಲ, ಅದೇ ಸಿಡಿ ಆಡೋ ಜಾಗ. ಇಲ್ಲೇ ಫುಲ್ ಸಿಡಿ ಆಡೋದು. ಇಲ್ಲಿ ಅಂಗಡಿ ಇದೆ, ಅಡುಗೆ ಮಾಡ್ತಾ ಇದ್ದಾರೆ ನೋಡಿ. ದಾಸೋಹಕ್ಕೆ ಅಡುಗೆ ಮಾಡೋಕ್ಕೆ ಹೇಳಿದ್ದಾರೆ. ಮತ್ತು ದೇವಸ್ಥಾನ ಸುತ್ತಲೂ ಗಿಡ, ಹೂವಿನ ಗಿಡಗಳನ್ನೆಲ್ಲ ಹಾಕಿದ್ದಾರೆ. ತುಂಬಾ ಚೆನ್ನಾಗಿದೆ. ಅಲ್ಲಿರೋದು ಪರಶುರಾಮ ದೇವಸ್ಥಾನ, ಆ ಸೈಡ್ ಇರೋದು. ಎಲ್ಲ ಹಣ ಹೋಗ್ತಾ ಇದ್ದಾರಲ್ಲ, ಮುಂದಕ್ಕಿರೋದು ಪರಶುರಾಮನ ದೇವಸ್ಥಾನ ನೋಡಿ. ತೇರಿಗೋಸ್ಕರ ಯಾವ ಥರ ಕಟ್ಟಿದ್ದಾರೆ. ಅಲ್ಲಿ ಕಾಯಿ ಹೊಡಿತಾರೆ. ಇದು ದುರ್ಗಮ್ಮ ಬಸಪಟ್ಟಣ ಶ್ರೀ ಕ್ಷೇತ್ರ ದುರ್ಗಮ್ಮ ದೇವಸ್ಥಾನ. ಮುಂಚೆ ಎಲ್ಲ ದನ ಕರುಗಳಿಗೆ ಕಾಯಿಲೆ ಬಂದರೆ ಇಲ್ಲಿಗೊಂದು ರೂಪಾಯಿ ಮುಡುಕು ಕಟ್ಕೊಂಡು ದೇವಸ್ಥಾನಕ್ಕೆ ಬಂದರೆ ಸಾಕು, ಬರೋಷ್ಟೊತ್ತಿಗೆ ಊರ ದನಗಳು ಚೆನ್ನಾಗಾಗ್ಬಿಡೋದು. ಆಮೇಲೆ ಹಿಂದಿನ ಕಾಲದಾಗೆ ಕಾಲರ ರೋಗ ಅಂತ ಬರ್ತಿತ್ತಲ್ಲ ಫ್ರೆಂಡ್ಸ್, ವಾಂತಿ ಭೇದಿ ಈ ಥರ ಆಗೋದಲ್ವ. ಆವಾಗಾದರೂ ಇಲ್ಲಿ ಬಂದು ಊರಾಗ ಯಾರಾದರೂ ಬಂದು ಅವ್ರ ಮುಖಾಂತರ ಅಥವಾ ಅವ್ರ ಮನೇಲಿ ಬಂದು ಹೋದರೆ ಸಾಕು, ಕಟ್ನಿಟ್ಟಂಗೆ ಯಾವುದೇ ಪ್ರಾಬ್ಲಮ್ಸ್ ಇಲ್ದಂಗೆ ಆರೋಗ್ಯ ಚೆನ್ನಾಗಾಗಿಬಿಡೋದು ಅಂತ ಹೇಳ್ತಾರೆ ಫ್ರೆಂಡ್ಸ್. ನನಗೆ ಗೊತ್ತಿರೋದು ಇಷ್ಟೇ ಫ್ರೆಂಡ್ಸ್. ಆಮೇಲೆ ಬೇನ್ ಸೀರೆ ಉಡ್ತಾರೆ, ಮುಂಚೆ ಎಲ್ಲ ಉಡ್ತಾರೆ. ಇದು ಸಿಡಿ ಟೈಮ್ನೊಳಗೆ ಹರಕೆ ಮಾಡ್ಕೊಂಡಿರ್ತಾರೆ, ಜವಳ ತೆಗೆಸ್ತಾರೆ, ಆಮೇಲೆ ಒದ್ದೆ ಪರ್ನೆ ಮಾಡ್ತಾರೆ. ನೋಡಿ, ಕಾಯಿ ಹೊಡಿಯೋ ಜಾಗ ಇದು. ನೋಡಿ ಫ್ರೆಂಡ್ಸ್, ಇದು ದೀಪದ ಕಂಬ, ದುರ್ಗಮ್ಮನ ದೇವಸ್ಥಾನದ ದೀಪದ ಕಂಬ.
ಬೆಳಗ್ಗೆನೇ ರಂಗೋಲಿ ಹಾಕಿದ್ದಾರೆ. ಇವಾಗ ಇಲ್ಲಿ ಫೋಟೋದ ಅಂಗಡಿ ಇಡ್ತಾ ಇದ್ದಾರೆ ಫ್ರೆಂಡ್ಸ್. ದುರ್ಗಮ್ಮ ದೇವಿ ಫೋಟೋದ ಅಂಗಡಿ ಮತ್ತು ಮಕ್ಕಳು ಆಟ ಸಾಮಾನು ಇವಾಗಿನ ಓಪನ್ ಮಾಡ್ತಾ ಇದ್ದಾರೆ. ತಾಯಿ ಎಲ್ಲ ಇನ್ನೊಂದ್ಸಲ ದರ್ಶನ ಮಾಡ್ಕೊಂಬಿಡಿ. ನಮ್ಮ ಚಾನಲಿಗೆ ಲೈಕು ಶೇರು, ನಮ್ಮ ಚಾನಲಿಗೆ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡೋದ ಮರಿಬೇಡಿ. ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ಪ್ಲೇಸ್ನಲ್ಲಿ ಬರ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು.